ಸರ್ ಈ ಕಡೆ ನೋಡಿ ಸರ್, ಮುಂದೆ ನೋಡಿ ಸರ್. ಸರ್ ಮೇಡಮ್ ಮುಂದೆ ಬನ್ನಿ ಸ್ವಲ್ಪ. Universally lovable films. Anybody from 5-year-old to 25-year-old. I am 77. Extremely like him, sir. ಥಿಯೇಟರ್ ಇದೆ ಸರ್. ಮುಂದೆ ಬನ್ನಿ ಸರ್, ಹತ್ರ ಬನ್ನಿ ಸರ್. ವರ್ಲ್ಡ್ ಅಲ್ಲಿ ಹೋಗ್ಬೇಕು, ಹತ್ರ ಬನ್ನಿ ಸರ್. ಎಂಟೈರ್ ವರ್ಲ್ಡ್ ಅಲ್ಲಿ ಹೋಗ್ಬೇಕು. ಸರ್ ಹತ್ರ ಬನ್ನಿ ಸರ್, ಹಾಗೆ ಹತ್ರ ಬನ್ನಿ. ಸರ್ ಹಾಗೆ ಗ್ರೂಪ್ ಫೋಟೋ ಬನ್ನಿ ಸರ್. ಸರ್ ಗ್ರೂಪ್ ಫೋಟೋ ಬನ್ನಿ ಸರ್. ಹಾಗೆ ಮೇಡಮ್ ಹಿಂದೆ ಬನ್ನಿ ಮೇಡಮ್. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡೋರಿಗೆ ಇದು ಮಾದರಿ ಈ ಚಿತ್ರ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನಾನು ರಾಮೇನಹಳ್ಳಿ ಜಗನ್ನಾಥ್ ಅಂತ, ಈ ಚಿತ್ರದ ನಿರ್ದೇಶಕ. ಇದು ನನ್ನ ತಂಡ, ನಾವೆಲ್ಲರೂ ಬಂದಿದ್ವಿ. ತುಂಬಾ ಖುಷಿ ಆಗ್ತಾ ಇದೆ, ಯಾಕೆಂದ್ರೆ 5ನೇ ವಾರ ಥಿಯೇಟರ್ ಹೋಗ್ತಿದೆ. ಇನ್ನೊಂದಿಷ್ಟು ಕೆಲವು ಶೋಸ್ಗಳು ಬೆಂಗಳೂರಲ್ಲಿದೆ, ಮೈಸೂರಲ್ಲಿದೆ. ಇವತ್ತು ಇಲ್ಲಿ ನೀವೆಲ್ಲರೂ ನೋಡೋದಕ್ಕೆ ತುಂಬಾ ಖುಷಿ ಆಗಿದೆ. ನಾವು ಆಗ್ಲಿಂದಾನೇ ಬಂದು ಕೂತಿದ್ದೋ, ಯಾಕಂದ್ರೆ ನಿಮ್ ರಿಯಾಕ್ಷನ್ಸ್ ಹೇಗೆ ಅನ್ಸುತ್ತೆ ಸಿನಿಮಾ ಅಂತ. ಥ್ಯಾಂಕ್ ಯು ಸರ್, ಕಣ್ಣಲ್ಲಿ ನೀರು ಬಂದ್ಬಿಟ್ಟಿತ್ತು. ಥ್ಯಾಂಕ್ ಯು. ದಯವಿಟ್ಟು ಇನ್ನೂ ಥಿಯೇಟರ್ ಇದೆ, ನಾಳೆ ಓರಾಯನ್ ಇದೆ, ಮತ್ತೆ ಮೀರಜ್ ಸಿನಿಮಾಸ್ ಅಲ್ಲಿ ಇದೆ, ಮೂವಿ ಟೈಮ್ಸ್ ಅಲ್ಲಿ ಇದೆ. ನಿಮ್ಮ ಸ್ನೇಹಿತರು ಮತ್ತು ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ತಿಳಿಸಿ, ಅವ್ರನ್ನೂ ಕೂಡ ಥಿಯೇಟರ್ಗೆ ಹೋಗಿ ನೋಡೋದಕ್ಕೆ ಇದು ಮಾಡಿ. ಯಾಕಂದ್ರೆ ಈ ಸಿನಿಮಾ ವರ್ಕ್ ಆಗಿದೆ ಮೌತ್ ಪಬ್ಲಿಸಿಟಿಯಿಂದ. ದಯವಿಟ್ಟು ಇನ್ನೊಂದಿಷ್ಟು 4 ಜನಕ್ಕೆ ತಿಳಿಸಿ. ಯಾಕಂದ್ರೆ ನಾವು ಪ್ರತಿ ಥಿಯೇಟರ್ ವಿಸಿಟ್ ಮಾಡ್ತಿದ್ದೋ, ಹೋದಾಗ ಜನರು ತುಂಬಾ ಭಾವನಾತ್ಮಕ ಕನೆಕ್ಟ್ ಆಗಿ ನಮ್ಗೆ ಹೇಳಿದ್ರು, ಅದೇ ನಮ್ಗೆ ಧೈರ್ಯ ಬಂದಿತ್ತು. ಸೊ ಪ್ರತಿ ಈ ತರದ ಸಿನಿಮಾಗಳ ಮೇಲ್ಗಡೆ ಒಂದು ಕಾನ್ಫಿಡೆನ್ಸ್ ಆಗಿ ಈ ತರದ ಸಿನಿಮಾಗಳನ್ನ ಇನ್ನೂ ಹೆಚ್ಚು ಮಾಡಬೇಕು ಅನ್ನೋದೊಂದು ಧೈರ್ಯ ಕೊಟ್ಟಿದ್ದೆ ಅವರು. ಸೊ ದಯವಿಟ್ಟು ನಿಮ್ಮೆಲ್ಲಾ ಸ್ನೇಹಿತರು ತಿಳಿಸಿ. ಹಾಗೆ ಈ ಚಿತ್ರದಿಂದ ನಿಹಾರ್ ಮುಖೇಶ್ ಅಂತ ನಾಯಕ ನಟ ಹೊಸದಾಗಿ ಪರಿಚಯ ಆಗ್ತಾರೆ ಸಿನಿಮಾಗೆ, ಅವರು ಕೂಡ ನಿಮ್ಮೆಲ್ಲರ ಪ್ರೋತ್ಸಾಹ ಇದೆ. ನಮ್ಮ ಇಡೀ ತಂಡ ಇದೆ, ರಚನಾ ಎಂದರ್ ಇದ್ದಾರೆ, ಮತ್ತೆ ಅಜಿತ್ ಖಂಡೇಸರ್ ಇದ್ದಾರೆ, ರವಿ ರಾಮನಾಥ್ರ ಪಾತ್ರದಲ್ಲಿ. ದಯವಿಟ್ಟು ನಿಮ್ಮೆಲ್ಲಾ ಸ್ನೇಹಿತರು ತಿಳಿಸಿ. ಶಿವಮೊಗ್ಗದಲ್ಲಿದೆ, ಮೈಸೂರಲ್ಲಿದೆ ಸಿನಿಮಾ. ಇಡೀ ಚಿತ್ರಕ್ಕೆ ತುಂಬಾ ಧನ್ಯವಾದಗಳು. ಮಾಡಿ ಇದೇ ತರ ಚಿತ್ರಗಳನ್ನ ನಮ್ಮ ಕನ್ನಡ ರಂಗಕ್ಕೆ, ಕನ್ನಡ ಜನರಿಗೆ ಕೊಟ್ರೆ ನಮ್ಮ ಸಮಾಜ ಖಂಡಿತ ಸುಧಾರಣೆ ಆಗುತ್ತೆ. ಮತ್ತೆ ಮೇಲಾಗಿ ಈ ಚಿತ್ರದಲ್ಲಿ ಏನು ಆಕ್ಟಿಂಗ್ ಮಾಡಿದಾರಲ್ಲ ಎಲ್ಲರೂ, ಪ್ರತಿಯೊಬ್ಬರು ತುಂಬಾ ಸೊಗಸಾಗಿ ಮಾಡಿದ್ದಾರೆ, ಅರ್ಥಪೂರ್ಣವಾಗಿ ಮಾಡಿದ್ದಾರೆ. ನಮ್ಮ ಅಧ್ಯಕ್ಷರಿಗೂ ಕೂಡ ವಂದನೆಗಳು. ಇಡೀ ಚಿತ್ರರಂಗಕ್ಕೆ ಧನ್ಯವಾದಗಳು. ತುಂಬಾ ದಿನ ಆಯಿತು ಕನ್ನಡ ಸಿನಿಮಾ ಹತ್ತಿತ್ತು, ತುಂಬಾ ಕನ್ನಡ ಬಂತು. ಥ್ಯಾಂಕ್ ಯು ಸೋ ಮಚ್. ಚಿತ್ರ ತಂಡಕ್ಕೆಲ್ಲ ಬಂದ್ರೆ ಸರ್, ಇಂಥ ಫಿಲಮ್ಗಳಿಗೆ ಚಾನ್ಸಸ್ ಕೊಡ್ಬೇಕು ಸರ್. ಅಲ್ಲಿ ಬನ್ನಿ ಸರ್, ಎಲ್ಲ ಹೊರಗಡೆ ಬನ್ನಿ ಸರ್. ಒಂಚೂರು ತುಂಬಿ ಮಾಡಿದ್ರೆ ಬನ್ನಿ, ಎಲ್ಲ ಬನ್ನಿ ಬನ್ನಿ, ನಾನು ಫೋಟೋ ಅಲ್ಲಿ ಬಂದು ಇರಿಸ್ತೀನಿ ನಿಮಗೆ. ಇದು ಇದಕ್ಕೆ ಥಿಯೇಟರ್ ತೊಂದರೆ ಆಗುತ್ತೆ, ದಯವಿಟ್ಟು ಅಲ್ಲಿ ಬನ್ನಿ, ದಯವಿಟ್ಟು ಎಂದು ಆ ಕಡೆ ಅಲ್ಲಿ ಬನ್ನಿ, ಪ್ಲೀಸ್ ಬನ್ನಿ. ಆಮೇಲೆ ಅವ್ರು ನಾನು ನಿಲ್ಲಿಸ್ತೀನಿ, ನೀವೆಲ್ಲರೂ ಸರ್ ನೀವು ಇಲ್ಲಿ ಬನ್ನಿ. ನಿಮ್ಮ ತಲೆನೇ ಬರ್ತಾ ಇದೆ, ನಿಮ್ಮ ತಲೆನೇ ಬರ್ತಾ ಇದೆ. ಮಾತಾಡ್ತಾರೆ ಬನ್ನಿ, ನೀವೆಲ್ಲ ಬಂದ್ರೆ ನಾವು ಬನ್ನಿ. ಅವ್ರನ್ನ ಹೊರಗೆ ನಾನು ಗೇಟ್ ಹತ್ರ ನಿಲ್ಲಿಸ್ತೀನಿ, ಎಲ್ಲರೂ ವಿಶ್ ಮಾಡ್ತಾರೆ. ನಮ್ಮ ಅಡಿಗರು ಬರ್ತೀನಿ ಅಂತ ಹೇಳಿದ್ರು, ಬಂದಿದ್ದಾರೆ. ಅಡಿಗಾಸ್ ಫೋನ್ ಮಾಡಿ ಕೇಳಿದ್ರು, ಈ ಥರ ಸಿನಿಮಾ ಯಾವಾಗಲೂ ಪ್ರೇಕ್ಷಕರು ಇಷ್ಟಪಡಬೇಕು. ನಾವು ಮಾಡಿದ್ರೆ ಅವ್ರಿಗೋಸ್ಕರ ಸಿನಿಮಾ. ಇಷ್ಟು ಜನ ನಿಮ್ಮ ಸಿನಿಮಾ ಬಗ್ಗೆ ಇಷ್ಟು ಒಳ್ಳೆಯ ಅಭಿಪ್ರಾಯ ಹೇಳ್ತಿದ್ದಾರೆ ಅಂದರೆ ಒಳ್ಳೆ ಸಿನಿಮಾ ಮಾಡಿದ್ರೆ ಎಲ್ರಿಗೂ ಧನ್ಯವಾದ. ಅವರು ಒಳ್ಳೆ ಸಿನಿಮಾ ಮಾಡಿದ್ರಿಂದಲೇ ಇವತ್ತು ಅದು ಈ ಇಂಟರ್ನ್ಯಾಷನಲ್ ಫೆಸ್ಟಿವಲ್ ಬಂದಿದೆ. ಎಲ್ಲ ನಿಮ್ಮ ನಿರ್ದೇಶಕರು ನಿರ್ಮಾಪಕರು ಹೇಳಿದ್ದಾರೆ. ಫ್ರೆಂಡ್ಸ್ ಫಂಡಿಂಗ್
ತೊಂದರೆನೇ ಇಲ್ಲ. ಒಂದು ಒಳ್ಳೆ ಸಿನಿಮಾಗೆ ಎಲ್ಲ ಮಾಡಿದಾರ, ಅದು ನಮ್ಗೆ ಖುಷಿ. ನಿಮ್ಗೆ ಎಲ್ರಿಗೂ ಖುಷಿಯಾಗಿದ್ರೆ ಅದೇ ನಮ್ಗೆ ಖುಷಿ. ಲಾಸ್ಟ್ ಮೂಮೆಂಟ್ ಕೊಟ್ಬಿಡ್ತೀನಿ. ಒಳ್ಳೇದಾಗಲಿ ನಮ್ಮ ತಂಡಕ್ಕೆ. ಎಲ್ಲ ನಮ್ಮ ಜೊತೆ ಕೆಲಸ ಮಾಡಿದ ಹುಡುಗರೆ, ನೀವು ಹೀರೋಯಿನ್ ಆಗ್ಬೋದು, ಇವ್ರಾಗ್ಬೋದು, ಪ್ರತಿಯೊಬ್ಬರು ನಮ್ಮ ಹುಡುಗರೆ, ಅವ್ರಿಗೆ ಒಳ್ಳೇದಾಗಲಿ ಅಂತ ನಾನು ಬಯಸ್ತೀನಿ. ನೀವೆಲ್ಲ ಮಾತಾಡೋಣ ಸರ್, ದಯವಿಟ್ಟು ಅಲ್ಲೇ ಕೂತ್ಕೊಂಡು ಕೇಳಿ. ಆಮೇಲೆ ಅವ್ರು ಅಲ್ಲಿ ಬರ್ತಾರೆ, ಎಲ್ಲ ವಿಶ್ ಮಾಡಿ. ಇಂಥ ತೊಂಬಿ ಮಾಡಿದ್ರೆ ಆಗಲ್ಲ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇವ್ರು ಹೀರೋಯಿನ್ ತಾನೆ? ಇವ್ರು ಹೀರೋಯಿನ್ ಅಲ್ವಾ? ನೀವು ಥಿಯೇಟ್ರಲ್ಲಿ ಜನ ನೋಡೋ ಸಿನಿಮಾ ಬೇರೆ, ಅಲ್ಲಿ ನೋಡ್ತಾರೆ. ಈ ಆಡಿಯನ್ಸ್ ಇದ್ದಾರಲ್ಲ, ಈ ಆಡಿಯನ್ಸೇ ಬೇರೆ. ಎಲ್ರಿಗೂ ನಮಸ್ಕಾರ. ನಿಮಗೆ ಸಿನಿಮಾ ಇಷ್ಟ ಆಯ್ತು ಅನ್ಕೊಳ್ತಾ ಇದ್ದೀನಿ. ಯಾಕಂದರೆ ಕೊನೆಗೂ ನಾವು ಒಂದು ಸ್ಟೇಜ್ ಮೇಲೆ ನಿಂತಾಗಲೂ ಸ್ಪಾಂಟೇನಿಯಸ್ ಆಗಿ ಕ್ಲಾಪ್ ಹೊಡೆಯೋಕ್ಕೆ ಶುರು ಮಾಡಿದ್ವಿ. ತುಂಬ ಖುಷಿ ಆಗ್ತಾ ಇದೆ ಹೌಸ್ಫುಲ್ ಥಿಯೇಟರ್ ನೋಡಿ. ಆ್ಯಂಡ್ ನಮ್ಮ ಸಿನಿಮಾ ಇವತ್ತಿಗೆ 31 ದಿವಸ ಕಂಪ್ಲೀಟ್ ಆಗಿದೆ. ತುಂಬ ತುಂಬ ಖುಷಿ ಆಗ್ತಾ ಇದೆ. ಇನ್ನೂ ಥಿಯೇಟರ್ಸಲ್ಲಿ ಓಡ್ತಾ ಇದೆ. ನಿಮಗೆ ಸಿನಿಮಾ ಇಷ್ಟ ಆಗಿದ್ರೆ ಪ್ಲೀಸ್ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಹೇಳಿ. ಇನ್ನೂ 4-5 ಥಿಯೇಟರ್ಸಲ್ಲಿ ಬೆಂಗಳೂರಲ್ಲಿದೆ, ಮೈಸೂರಲ್ಲೂ ಇದೆ, ಶಿವಮೊಗ್ಗಲ್ಲೂ ಇದೆ. ಸೊ ನಮ್ಮ ಸಿನಿಮಾ ಗೆಲ್ಲಿಸಿ ಇಂಥ ಒಳ್ಳೆ ಸಿನಿಮಾಗಳು ಬರ್ತಾ ಇರಲಿ ಅಂತ ಹೇಳ್ಕೊತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ನಿಹಾರ್ ಮುಖೇಶ್ ಅಂತ. ನನ್ನ ಮೊದಲನೇ ಚಿತ್ರ ಇದು. ಸೂಪರ್ ಸೂಪರ್. ಖುಷಿ ಆಗ್ತಿದೆ. ನನ್ನ ಮೊದಲನೇ ಚಿತ್ರಕ್ಕೆ ಇಷ್ಟು ಪ್ರೋತ್ಸಾಹ ಕೊಡ್ತಿದ್ದೀರಾ, ಅದನ್ನ ಒಪ್ಕೊಂಡಿದ್ದೀರಾ ಅಂತ ನನಗೆ ಮನಸ್ಸಿಗೆ ತುಂಬ ಖುಷಿ ಆಯಿತು. ಆ್ಯಂಡ್ ಎಸ್ಪೆಷಲಿ ಇವತ್ತು 17th ಇಂಟರ್ನ್ಯಾಷನಲ್ ಬ್ಯಾಂಗ್ಳೂರ್ ಫಿಲ್ಮ್ ಫೆಸ್ಟಿವಲ್ ನಡೀತಿದೆ. ಅದರಲ್ಲಿ ನೀವು ಜನ ಬಂದಿರೋದು, ಹೌಸ್ಫುಲ್ ಆಗಿರೋದು, ಅಂದರೆ ಆರ್ಗ್ಯಾನಿಕ್ ಆಗಿ ಮನಸ್ಪೂರ್ವಕವಾಗಿ ನೀವು ಇಷ್ಟೊಂದು ಕೂತ್ಕೊಂಡು ಇದ್ರ ಬಗ್ಗೆ ಪ್ರಶಂಸೆ ಮಾಡ್ತಿದ್ದೀರಾ ಅಂದರೆ ನಿಜವಾಗ್ಲೂ ನೀವು ಹೇಳ್ದಂಗೆ ಅವ್ರು ಹೇಳ್ದಂಗೆ ಸಿನಿಮಾ ಗೆದ್ದಿದೆ ಅಂತಲೇ ಅನಿಸ್ತಾ ಇದೆ. ಥ್ಯಾಂಕ್ ಯು ಅದಕ್ಕೆ. ಅಂದರೆ ಡೇ ಒನ್ನಿಂದ ಇದೇ ಪ್ರಯತ್ನ ಮಾಡ್ತಾ ಇದ್ವಿ. ಎಲ್ಲ ಥಿಯೇಟ್ರ್ ವಿಸಿಟ್ ಮಾಡಿ ನನ್ನ ಸಿನಿಮಾನ ಆದಷ್ಟು ಮೌತ್ ಟು ಮೌತ್ ಏನು ಪಬ್ಲಿಸಿಟಿ ಅಂತ ಕರೀತಾರೆ ಅದರಿಂದನೇ ಜನಕ್ಕೆ ತಲುಪಲಿ ಅನ್ನೋ ಉದ್ದೇಶ ನಮ್ದಾಗಿತ್ತು. ಹಾಗಾಗಿ ಥಿಯೇಟ್ರಿಗೆ ಕಂಟಿನ್ಯೂಸ್ ಆಗಿ ಒಂದು 25 ಡೇಸ್ ಹೋಗಿದ್ವಿ. ಇವತ್ತು 31st ಡೇ, ಅಂದರೆ 31 ದಿನ ಕಂಪ್ಲೀಟ್ ಆಯಿತು. ಇವತ್ತು ಹೌಸ್ಫುಲ್ ಇತ್ತು. ನಿಮ್ಮೆಲ್ಲರೂ ಅಷ್ಟೇ ಪ್ರೀತಿ ತೋರಿಸಿದ್ರಿ. ಥ್ಯಾಂಕ್ ಯು. ಇನ್ನಷ್ಟು ಇದು ತಲುಪಲಿ. ಯಾಕೆಂದರೆ ಈಗ ಮೈಸೂರಲ್ಲಾಗಲಿ, ಬೆಂಗಳೂರಾಗಲಿ ಇನ್ನಷ್ಟು ಥಿಯೇಟರ್ಗಳಿದೆ, ಶಿವಮೊಗ್ಗದಲ್ಲಾಗಲಿ. ಸೊ ಇನ್ನಷ್ಟು ಜನಕ್ಕೆ ತಲುಪಿರೋದು ಒಂದೇ ಉದ್ದೇಶ. ಥ್ಯಾಂಕ್ ಯು. ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಾಗಲಿ, ನಿಮ್ಮ ವಾಟ್ಸಪ್ಪಲ್ಲಾಗಲಿ ದಯವಿಟ್ಟು ಇದನ್ನ ಸ್ಪ್ರೆಡ್ ಮಾಡಿ. ಡೆಫಿನೆಟ್ಲಿ ನಮ್ಮಂಥ ಹೊಸಬರಿಗೆ ಇದು ಪ್ರೋತ್ಸಾಹ ಆಗುತ್ತೆ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಸರ್ ಡೈರೆಕ್ಟ್ರೆ ಬನ್ನಿ. ಅಲ್ಲ ಸರ್, ನೀವು ಮಾತಾಡಿ ಸರ್. ಮುಂದಿನ ಸಿನಿಮಾಗೆ ಸಮಯದ ಅಭಾವ ಇರೋದ್ರಿಂದ ದಯವಿಟ್ಟು ಒಂದು ಸೆಕೆಂಡ್. ಅದೇ ಸರ್, ನಾನು ಆಗಲೇ ಹೇಳಿದಂಗೆ ನಾನು ಈ ಮುಂಚೆ ಒಂದಿಸಿ ಬರೆಯ ಅನ್ನೋ ಸಿನಿಮಾ ಮಾಡಿದ್ದೆ. ಅದಾದ್ಮೇಲೆ ಈ ಸಿನಿಮಾ ಮಾಡಿದ್ದು ತೀರ್ಥರೂಪ. ಯಾಕೆಂದ್ರೆ ಒಂದಿಸಿ ಬರೆಯರಿ ಆದ್ಮೇಲೂ ಕೂಡ ಅದು ಕೂಡ OTT ದೊಡ್ಡ ಮಟ್ಟಕ್ಕೆ ರೀಚ್ ಆಗಿದ್ದು, ಥಿಯೇಟರ್ಗಳಲ್ಲಿ ವರ್ಕ್ ಆಗಲಿಲ್ಲ. ಈ ತರದ ಸಬ್ಜೆಕ್ಟ್ಗಳು ಹೇಳಬೇಕು ಅನ್ನೋದು, ಯಾಕಂದ್ರೆ ನನಗೆ ಗೊತ್ತಿರೋ ಕತೆ, ನನ್ನ ಸುತ್ತಮುತ್ತಲ ಕತೆ ಹೇಳಬೇಕು ಅನ್ನೋದು ನನ್ನ ಆಸೆ. ಸೊ ಹಾಗಾಗಿ ಈ ತರ ಸಬ್ಜೆಕ್ಟ್ ಎತ್ಕೊಂಡಾಗ ಫಸ್ಟ್ ಸ್ವಲ್ಪ ನಮಗೂ ಕೂಡ ಇದಾಯ್ತು. ಓಕೆ, ಏನು ಜನ ಥಿಯೇಟರ್ ಬರಲಿಲ್ಲ ಅನ್ನೋದು ಆ ಆತಂಕನ ಇದಾಗಿದೆ. ಜನರು ಮೌತ್ ಪಬ್ಲಿಸಿಟಿಯಿಂದ ಒಬ್ಬರಿಂದ ಒಬ್ಬರಿಗೆ ಹೇಳಿದ್ಮೇಲೆ ಅದು ಈ 20 ದಿನದಲ್ಲಿ ನೋಡಿದ್ದು ಏನಂತಂದ್ರೆ, ಒಂದು 3 ದಿನದಲ್ಲಿ ಅದು ನಾನು ಕರೆಕ್ಟ್ ದಾರಿಯಲ್ಲಿ ಹೇಳ್ತಾ ಇದ್ದೀನಿ ಕತೆ ಅನ್ಸಿದ್ದು. ಬಟ್ ಈಗ 25 ದಿನ ನೋಡಿದ್ಮೇಲೆ ಅನ್ಸೋದಿಲ್ಲ ಇಂಥದೇ ಕಥೆಗಳನ್ನು ಹೇಳಬೇಕು ಅಂತ ಅನ್ಸಿದೆ. ಏನಕ್ಕೆ ಅಂದ್ರೆ ಇದು ತಲುಪುವ ದಾರಿ ಅಥವಾ ತಲುಪುವ ತೀರ ತುಂಬಾ ದೂರ ಇರ್ಬೋದು, ಬಟ್ ಖಂಡಿತ ತಲುಪುತ್ತೆ. ಅದೊಂದಿಷ್ಟು ಆಡಿಯನ್ಸ್ಗಳು ಇದ್ದೇ ಇದ್ದಾರೆ. ಈ ತರದೇ ಕಥೆಗಳನ್ನು ಹೇಳಬೇಕು ಅನ್ನೋದೊಂದು ಬಲವಾದ ನಂಬಿಕೆಯಲ್ಲಿ ಮಾಡಿದ್ದು. ಆ ನಂಬಿಕೆನ ಇನ್ನು ಮುಂದಿನ ಚಿತ್ರಗಳಲ್ಲಿ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ. ಸೊ ಈ ಚಿತ್ರದಲ್ಲಿ ಹೇಳಕ್ ಹೊರಟಿದ್ದು ಅಷ್ಟೇ, ಒಂದು ತಪ್ಪು ಒಂದು ಫ್ಯಾಮಿಲಿನ ಎಷ್ಟು ಸಪರೇಟ್ ಮಾಡುತ್ತೆ, ಅದು ಡಿಸ್ಫಂಕ್ಷನ್ ಆಗುತ್ತೆ, ಎಷ್ಟು ವರ್ಷಗಳು ಹಿಡಿಯುತ್ತೆ. ಸೊ ಎಲ್ಲರ ಪರ್ಸ್ಪೆಕ್ಟಿವ್, ತಾಯಿ ತಂದೆ, ಒಂದಿಷ್ಟು ಮೌಲ್ಯಗಳು, ಒಂದಿಷ್ಟು ಥಿಯೇಟರ್ ವಿಸಿಟ್ ಹೋದ ತಕ್ಷಣ ಕೆಲವರು ಸಿಂಗಲ್ ಪೇರೆಂಟ್ಸ್ಗಳು ಕನೆಕ್ಟ್ ಆಗಿ ಮಾತಾಡ್ತಾ ಇದ್ರು. ಅಂದ್ರೆ ತಾಯಿನಲ್ಲಿ ತಂದೆ ಕಂಡಿರೋ ರೂಪ ಆಗಿರ್ಬೋದು. ಅಂದ್ರೆ ಸಾಕಷ್ಟು ವಿಚಾರಗಳನ್ನ ತುಂಬಾ ಪರ್ಸನಲ್ ಆಗಿ ಹೇಳಿದಾಗ ಅದು ನಮಗೂ ಕೂಡ ಅಷ್ಟೇ ಎಮೋಷನಲ್ ಅನ್ಸಿದೆ. ಸೊ ಈ ನಿಟ್ಟಿನಲ್ಲಿ ಐ ಆಮ್ ಸೋ ಹ್ಯಾಪಿ ನೀವೆಲ್ಲರೂ ಇಲ್ಲಿರೋದಕ್ಕೆ ಮತ್ತು ಬಂದಿರೋದಕ್ಕೆ, ಚಿತ್ರನ ಮೆಚ್ಕೊಂಡಿರೋದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್.
1000 ಜನಕ್ಕೆ ಹೋಗುತ್ತೆ ಸರ್ ಗ್ರೂಪ್ಗೆ. ಅಷ್ಟಕ್ಕೆ ಈಗಾಗಲೇ ನಾನು ತಗೊಂಡ್ಬಿಟ್ಟೆ. ಎಲ್ಲರೂ ರೀಲ್ಸು ಈಗೆಲ್ಲ ಜನರದ ಅಟೆನ್ಷನ್ ಸ್ಪ್ಯಾನ್ ತುಂಬ ಕಮ್ಮಿ. ರೀಲ್ಸ್ ಮಾತ್ರ ಬೇಗ ಆಗಬೇಕು, ಸಣ್ಣ ಜಾಸ್ತಿ ಹೊತ್ತು ಇದು ಮಾಡಿದ್ರೆ ನೋಡೋದಿಲ್ಲ, ಜನರಿಗೆ ಅಟೆನ್ಷನ್ ಸ್ಪ್ಯಾನ್ ಕಮ್ಮಿ ಅಂತ ಹೇಳ್ತಾರೆ. ಈ ಸಿನಿಮಾ ಗೆದ್ದಿರೋದು ಅದಕ್ಕೆ ಒಂದು ಉತ್ತರ ಕೊಟ್ಟಿರೋಗಿದೆ. ಯಾಕೆಂದರೆ ಅಟೆನ್ಷನ್ ಸ್ಪ್ಯಾನ್ ಕಮ್ಮಿ ಇಲ್ಲ, ಜನ ಇಷ್ಟಪಟ್ಟರೆ ಜನ ನೋಡ್ತಾರೆ ಅನ್ನೋದಕ್ಕೆ ಇದೊಂದು ಮಾದರಿ. ಸೊ ಜನರಿಗೆ ಇಷ್ಟ ಆಗಿದೆ. ಆ್ಯಂಡ್ ಮೊದಲನೇ ವಾರದಲ್ಲಿ ಅಷ್ಟು ತುಂಬ ಜನ ಇರಲಿಲ್ಲ ಆಡಿಯನ್ಸಲ್ಲಿ, ಬಟ್ ವರ್ಡ್ ಆಫ್ ಮೌತಿಂದಲೇ ಅದು ಬೆಳೆದು ಹೌಸ್ಫುಲ್ ಆಯಿತು. ಈಗಲೂ ಇನ್ನೂ ಥಿಯೇಟರ್ ಓಡ್ತಿದೆ ಅಂದರೆ ಅದು ಸಿನಿಮಾ ಚೆನ್ನಾಗಿರೋದಕ್ಕೆ. ಅದಕ್ಕೆ ಎಲ್ಲ ನೀವೇ ಕಾರಣ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಥ್ಯಾಂಕ್ ಯು ಸರ್.